ಆತ್ಮೀಯ ರೈತ ಬಾಂಧವರಿಗೆ ಎಲ್ಲರಿಗೂ ನಮಸ್ಕಾರ. ಈ ದಿನ ನಮ್ಮ ಕೃಷಿ ಮೇಳ ಇಲ್ಲಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಅಳವಡಿಸಿರ್ತಕ್ಕಂಥ ಕೃಷಿ ಮೇಳದಲ್ಲಿ ಈ ಒಂದು ವಿಭಾಗದಲ್ಲಿ ಸಿರಿಧಾನ್ಯಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತೇನೆ. ಸಿರಿಧಾನ್ಯಗಳಿಗೆ ನಾವು ಆ್ಯಕ್ಚುಲಿ 7 ಬೆಳೆಗಳಿದ್ದಾವೆ ಇಲ್ಲಿ ಸಿರಿಧಾನ್ಯಗಳಲ್ಲಿ. ರಾಗಿ, ಸಾಮೆ, ನವಣೆ, ಆರ್ಕ, ಊದ್ಲು, ಬರಗು ಅಂತೇಳಿ ಈ ಥರ 7 ಬೆಳೆಗಳಿದ್ದಾವೆ. ಇದರಲ್ಲಿ ನಮಗೆ ರಾಗಿ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಬೆಳೆ. ಈ ರಾಗಿಯನ್ನು ನಾವು ಎಲ್ಲ ಅಂದರೆ ಬೇಸಿಗೆ ಕಾಲದಲ್ಲಿ, ಮಳೆಗಾಲದಲ್ಲಿ, ಇವನು ಚಳಿಗಾಲಕ್ಕೆ ಕೆಲವು ಸೂಕ್ತವಾಗಿರ್ತಕ್ಕಂಥ ತಳಿಗಳನ್ನು ಸಹ ಇದ್ದಾವೆ. ಈ ರಾಗಿ ತಳಿಯಲ್ಲಿ ನಾವು ಒಂದು ಅವಧಿ ಮೇಲೆ ನಾವು 3 ಗುಂಪುಗಳಾಗಿ ವಿಂಗಡಣೆ ಮಾಡಿದ್ದೀವಿ. ಅದರಲ್ಲಿ ದೀರ್ಘಾವಧಿ ತಳಿಗಳು. ದೀರ್ಘಾವಧಿ ತಳಿಗಳಂದರೆ 4 ಅಂದರೆ 120 ದಿವಸಕ್ಕೆ ತಗೊಳ್ತಕ್ಕಂಥವು. ಇದು MR1, MR6 ಅಂತಕ್ಕಂಥ ಒಂದಷ್ಟು ತಳಿಗಳಿದ್ದಾವೆ. ಆಮೇಲೆ ಇದರಲ್ಲಿ ನಮಗೆ ಮಧ್ಯಮಾವಧಿ ತಳಿಗಳು ಸಹ ಇದ್ದಾವೆ. ಮಧ್ಯಮಾವಧಿ ತಳಿ ಅಂದರೆ GPU ಸೀರೀಸ್ ಅಂತ ಅದರಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥದ್ದು. GPU 66, 67, ML 365 ಇಂಥ ತಳಿಗಳಿದ್ದಾವೆ. ಅದೇ ರೀತಿ ನಮಗೆ ಅಲ್ಪಾವಧಿ ತಳಿಗಳು ಸಿದ್ದಾವೆ, GPU 48 ಅಂತಕ್ಕಂಥ ರಾಗಿಗಳನ್ನು. ಈ ಒಂದು ತಳಿಗಳನ್ನು ನಾವು ಬೆಳಿಬಹುದು. ಅಂದರೆ ಈಗ ಸಾಮಾನ್ಯವಾಗಿ ರೈತರು ಅಂದರೆ ಪ್ರಾರಂಭದ ಮುಂಗಾರಿನಲ್ಲಿ ಈಗ ಅರ್ಲಿ ಖರೀಫ್ ಅಂತ ಏನು ಕಳಿತೀವಲ್ಲ, ಅಂಥ ಒಂದು ಸಂದರ್ಭದಲ್ಲಿ ನಾವು ದೀರ್ಘಾವಧಿ ತಳಿಗಳನ್ನು ಆಯ್ಕೆ ಮಾಡಬೇಕಾಗ್ತದೆ. ಕೆಲವು ಸಂದರ್ಭದಲ್ಲಿ ಏನಾದರೂ ಕಾರಣಾಂತರದಿಂದ ನಿಮಗೆ ಸಮಯಕ್ಕೆ ಸರಿಯಾಗಿ ಮಳೆ ಬರಲೇ ಇರತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಅಥವಾ ಜೂನ್ ಜುಲೈಯಲ್ಲಿ ಏನು ಬಿತ್ತನೆ ಮಾಡಲಿಕ್ಕೆ ಆಗಲಿಲ್ಲ, ಅಥವಾ ಜುಲೈ ಅಥವಾ ಆಗಸ್ಟ್ ಏನೋ ತಡವಾಗಿ ಏನಾರು ಮಳೆ ಬಂತು, ಅಥವಾ ಭೂಮಿಯ ಕಾರ್ಯಸಿದ್ಧತೆ ಅಂಥ ಸಂದರ್ಭದಲ್ಲಿ ನಾವು ಮಧ್ಯಮಾವಧಿ ತಳಿಗಳನ್ನು ಆಯ್ಕೆ ಮಾಡಬೇಕಾಗ್ತದೆ. ಇಲ್ಲ ಜುಲೈಲೂ ಆಗಲಿಲ್ಲ, ಆಗಸ್ಟ್ ಸೆಪ್ಟೆಂಬರ್ಗೆ ನಮಗೆ ಹೋಯ್ತಂದ್ರೆ ಆವಾಗ ನಾವು ಅಲ್ಪಾವಧಿ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ಬಿತ್ತನೆ ಮಾಡಬೇಕಾಗ್ತದೆ. ಇಲ್ಲಿ ನಾವು ಇಲ್ಲಿ ಒಂದು ಪ್ರಾತ್ಯಕ್ಷೆಯಲ್ಲಿ ಅಳವಡಿಸಿರ್ತಕ್ಕಂಥ ತಳಿಗಳ ಒಂದು ವಿಶೇಷತೆ ಏನಪ್ಪ ಅಂದರೆ, ಈಗ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು GPU 66 ಅಂತಕ್ಕಂಥ ಒಂದು ತಳಿ. ಇದರ ಅವಧಿ ಬಂದುಬಿಟ್ಟು 115ರಿಂದ 118 ದಿನ ಅಂತ ನಾವು ಹೇಳ್ತೀವಿ. ಇದರ ಒಂದು ಸರಾಸರಿ ಇಳುವರಿ ನಮಗೆ 11ರಿಂದ 12 ಕ್ವಿಂಟಲ್ ಪರ್ ಎಕರೆಗೆ ಬರ್ತಕ್ಕಂಥದ್ದು ಧಾನ್ಯದ ಇಳುವರಿ. ಅದೇ ರೀತಿ ಹುಲ್ಲಿನ ಇಳುವರಿ ಅಂದರೆ 2ರಿಂದ 2.5 ಟನ್ ಅಂತ ನಾವು ಹೇಳ್ತೀವಿ. ಈ ಒಂದು ತಳಿಯ ವಿಶೇಷತೆ ಏನಪ್ಪ ಅಂದರೆ, ಇದು ನಾನ್ ಲಾಡ್ಜಿಂಗ್ ಅಂತ ಹೇಳ್ತೀವಿ ನಾವು. ಈ ಒಂದು ವೆರೈಟಿ ಅಂದರೆ ಎತ್ತರವಾಗಿ ಬೆಳೆದ್ರೂ ಸಹ ಇದು ಒಂದು ಮಲಗ್ತಕ್ಕಂಥದ್ದು ಅಥವಾ ಬೀಳ್ತಕ್ಕಂಥ ಒಂದು ಗುಣವನ್ನು ಹೊಂದಿರೋದಿಲ್ಲ. ಇದು ಈ ಒಂದು ಮೆಕ್ಯಾನಿಕಲ್ ಹಾರ್ವೆಸ್ಟಿಂಗ್ ಅಂದರೆ ಮಿಷಿನ್ ಮುಖಾಂತರ ಕಟಾವು ಮಾಡಿರ್ತಕ್ಕಂಥದ್ದಕ್ಕೆ ಒಂದು ಸೂಕ್ತವಾದ ತಳಿ ಅಂತ ನಾವು ಹೇಳ್ತೀವಿ. ಇದೇ ರೀತಿ ಇಲ್ಲಿ ಏನು ಆಗಿದೆಯಲ್ಲ, GPU 66 ಇರ್ಬೋದು ಅಥವಾ GPU 28, ಇವು ಒಂದು ರೋಗವನ್ನು ಅಂದರೆ ಬೆಂಕಿ ರೋಗ ಅಂತೇಳಿ ಒಂದು ಪ್ರಮುಖವಾಗಿರ್ತಕ್ಕಂಥ ಕಾಯಿಲೆ ಬರುತ್ತೆ ರಾಗಿ ಬೆಳೆಗಳಲ್ಲಿ. ಆ ರೋಗವನ್ನು ತಡ್ಕೊಳ್ತಕ್ಕಂಥ ಶಕ್ತಿ ಸಹ ಈ ಒಂದು ಬೆಳೆಗಳು ಹೊಂದಿರ್ತವೆ. ಇದಲ್ಲದೆ ನಾವು ಈ ಒಂದು ಪ್ರದೇಶದಲ್ಲಿ ಇತರೆ ಸಿರಿಧಾನ್ಯಗಳಂದರೆ ಸಾಮೆ, ನವಣೆ, ಆರ್ಕ, ಊದಲು, ಬರಗು ಮತ್ತು ಕೊರಲೆ ಇವುಗಳನ್ನು ಸಹ ನಾವು ಇಲ್ಲಿ ಪ್ರಾತ್ಯಕ್ಷಿಕೆಯಾಗಿ ತೋರಿಸ್ತಾ ಇದ್ದೀವಿ. ರೈತ ಬಾಂಧವರು ಇಲ್ಲಿಗೆ ಒಂದು ಕೃಷಿ ಮೇಳಕ್ಕೆ ಭೇಟಿ ಕೊಟ್ಟು ಇವುಗಳ ಬಗ್ಗೆ ನೀವು ಮಾಹಿತಿಯನ್ನು ಪಡೆಯಬಹುದು. ಇದರ ಜೊತೆಗೆ ನಾವು ಈಗ ಈ ಒಂದು ಕೃಷಿ ಮೇಳದಲ್ಲಿ ನಾವು QR ಕೋಡನ್ನು ಸಹ ಮಾಡಿದ್ದೀವಿ. ಅದರಿಂದ ನೀವು ಅಂದರೆ ಸಿರಿಧಾನ್ಯಗಳಲ್ಲಿ ಬೆಳೀತಕ್ಕಂಥ ಎಲ್ಲ ಬೆಳೆಗಳ ಅಂದರೆ ಈಗ ಒಂದೇನೋ ನಾವು ಬೆಳವಣಿಗೆ, ನೀವು ಯಾವ ಬೆಳೆಗಳ ಬಗ್ಗೆ ನೀವು ಏನೇನು ಮಾಹಿತಿ ಬೇಕಂದರೆ ಯಾವ ರೀತಿ ಬೆಳಿಬಹುದು, ಅದಕ್ಕೆ ಬರ್ತಕ್ಕಂಥ ಪ್ರಮುಖ ರೋಗ ಕೀಟಗಳು ಅವುಗಳನ್ನು ಯಾವ ರೀತಿ ಹತೋಟಿ ಮಾಡುವ, ಅದರ ಎಲ್ಲ ಒಂದು ಮಾಹಿತಿಯನ್ನು ಸಹ ಇದೆ. ಅದನ್ನು ಸಹ ತಾವು ಪಡಿಬಹುದು. ಸಿರಿಧಾನ್ಯಗಳ ಬಗ್ಗೆ ಅಥವಾ ಈ ಒಂದು ತಳಿಗಳ ಬಗ್ಗೆ ಇದಕ್ಕೆ ಸಂಬಂಧಪಟ್ಟಂತೆ ತಾವೇನಾದರೂ ಮಾಹಿತಿಯನ್ನು ಏನಾದ್ರು ತಿಳ್ಕೊಬೇಕಂತಂದರೆ ನಮಗೆ ನೀವು ದೂರವಾಣಿ ಕರೆ ಮುಖಾಂತರನ ಕರೆ ಮಾಡಿಬಿಟ್ಟು ನೀವು ಮಾಹಿತಿಯನ್ನು ತಗೋಬಹುದು. ನಮ್ಮ ಒಂದು ದೂರವಾಣಿ ಸಂಖ್ಯೆ 7019667262. ಈ ಒಂದು ನಂಬರ್ಗೆ ನೀವು ಕರೆ ಮಾಡಿ ಸಹ ಮಾಹಿತಿಯನ್ನು ಪಡ್ಕೋಬಹುದು.